ಓಕೆ, ಈ ಒಂದು ವಿಡಿಯೋ ಬಂದುಬಿಟ್ಟು ಏನಂತಂದರೆ ಯಾರೆಲ್ಲ ಕಂಬೈಂಡಾಗಿ ಆಪ್ಷನ್ ಎಂಟ್ರಿ ಮಾಡ್ತಾಯಿದ್ದಾರೋ ಅಥವಾ ಏನಂತಂದರೆ ಈಗ ಪ್ರಿಯಾರಿಟಿ ಮೇಲೆ ಆರ್ಡರ್ ಮೇಲೆ ನಾವು ಆಪ್ಷನ್ ಎಂಟ್ರಿ ಮಾಡೋರು ಅಂತಂದರೆ ಯಾರೆಲ್ಲ ಕರೆಕ್ಟಾಗಿ ಕೂತು ಯಾರೆಲ್ಲ ರೆಡಿ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ತಾರೋ ಅವ್ರಿಗೆ ಮಾತ್ರ ಇರ್ತದೆ. ಎಲ್ಲರೂ ಕೂಡ ಹೀಗೆ ಮಾಡಬೇಕು. ಆ್ಯಕ್ಚುಲಿ ಹಂಗೆ ನೋಡಿದರೆ ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರೆ, ರ್ಯಾಂಡಮ್ ಆಗಿ ಹಾಕ್ತಾರೆ, ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ಹೋಗ್ಬಿಡ್ತಾರೆ. ಆ ರೀತಿ ಮಾಡೋ ಬದಲು ನಿಮ್ಮ ಅಂದ್ಕೊಂಡಿರುವಂಥ ಕಾಲೇಜು ನಿಮಗೆ ಸಿಗಬೇಕಂತಂದರೆ ಈ ರೀತಿ ಕೂತು ವರ್ಕ್ ಮಾಡಬೇಕು. ಓಕೆ ಸರಿ, ಈಗ ಕಂಬೈಂಡಾಗಿ ಆಪ್ಷನ್ ಎಂಟ್ರಿ ಮಾಡೋದು ಕೆಲವೊಂದಿಷ್ಟು ಯಾವ ರೀತಿ ಪ್ರಿಯಾರಿಟಿ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಲೈಕ್ ಎಕ್ಸಾಂಪಲ್ ಈಗ ಈಗ ಫಸ್ಟ್ಗೆ ನಿಮ್ಗೆ ಏನಿರ್ತದೆ, ಹೆಂಗಿದ್ರು ಕೂಡ ಏನಂತಂದರೆ MBBS ಮಾಡ್ಬೇಕಂತ ಇರ್ತದೆ. ಆ ತಕ್ಷಣ BDS ಅಂತ ಮಾಡೋದಿರ್ತದೆ. ಆಮೇಲೆ BMS ಕೋರ್ಸ್ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಈಗ ವೆಟರ್ನರಿ ಮಾಡ್ಕೊತಾರೆ, ಆಮೇಲೆ ಅಗ್ರಿಕಲ್ಚರ್ ತೊಗೊತಾರೆ, ಆಮೇಲೆ ಇಂಜಿನಿಯರಿಂಗ್ ಇಟ್ಕೊಂಡಿರ್ತಾರೆ, ಆಮೇಲೆ ನರ್ಸಿಂಗ್. ಈ ರೀತಿ ಕೋರ್ಸಸ್ಗಳು ಎಲ್ಲರೂ ಕೂಡ ಈ ರೀತಿ ಆರ್ಡ್ರೆ ಎಲ್ಲರದ್ದು ಕೂಡ ನಿಮ್ಮ ಪ್ರಿಯಾರಿಟಿ ಇರೋದು ಸದ್ಯಕ್ಕೆ. ಓಕೆ, ಇದೇ ರೀತಿಯಾಗಿ ನಿಮ್ದು ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ನನಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಯಾರ್ದೆಲ್ಲ ರ್ಯಾಂಕ್ ಚೆನ್ನಾಗಿ ಬಂದೈತೆ MBBS ಮಾಡ್ಬೇಕು ಅನ್ಕೊಂಡ್ರೆ ಒಂದು ರೇಂಜಿಗೆ ಬಂದವರು ಅದು ಸಿಗದಿದ್ರೆ ಪರವಾಗಿಲ್ಲ BDS, ಅದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಅಂತಂದರೆ BMS. ಅದೇ ರೀತಿಯಾಗಿ KCTಲಿ ಚೆನ್ನಾಗಿ ಕೂಡ ರ್ಯಾಂಕ್ ಬಂದಿತ್ತಂದರೆ ಅಂದರೆ ಇದರಲ್ಲೂ ಚೆನ್ನಾಗಿ ಬಂದು ಇದರಲ್ಲೂ ಕೂಡ ಚೆನ್ನಾಗಿ ಬಂದಿತ್ತಂದರೆ ವೆಟರ್ನರಿ ಇಟ್ಕೊಂಡಿರ್ತಾರೆ. ಓಕೆ, ಅದೇ ರೀತಿಯಾಗಿ ಈಗ ಅಗ್ರಿಕಲ್ಚರು ಮತ್ತು ಇಂಜಿನಿಯರಿಂಗ್ ನರ್ಸಿಂಗ್ ಎಲ್ಲನೂ ಕೂಡ ಇಟ್ಕೊಂಡಿದ್ದಾರೆ. ಓಕೆ, ಪ್ರಿಯಾರಿಟಿ ಕೊಡೋದು ನಿಮಗೆ ಇದೇ ರೀತಿ ಕೊಡಬೇಕು. ನಾಳೆ ನೀವು ಇನ್ ಕೇಸ್ ಕೊಟ್ಟರು ಕೂಡ ಓಕೆ, ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಎಲ್ಲನೂ ಕೂಡ ಓಕೆ ನಾನೇನು ಮಾಡ್ತೀನಿ 1 to 50 ಅಂತ ಏನು ಮಾಡ್ತೀನಿ, ಕಾಲೇಜಸ್ ಎಲ್ಲನೂ ಕೂಡ ನನಗೆ ಏನು ಮಾಡ್ಕೊಂಡ್ಬಿಡ್ತೀನಿ MBBS BDS ಹಾಕೊಂಡ್ಬಿಡ್ತೀನಿ. ಓಕೆ, 1 to 50 MBBS BDS, ಆಮೇಲೆ ಒಂದು 30 years ಒಂದು 80ವರೆಗೂ ಕೂಡ ಏನು ಮಾಡ್ತೀನಿ ನಾನು BMS ಹಾಕ್ಕೊತೀನಿ. ಅಂದರೆ ಇದೆಲ್ಲನೂ ಕೂಡ ನಮ್ಗೆ ಏನಂತಂದರೆ ನಮಗೆ ಕಂಬೈಂಡಾಗಿ ಆಪ್ಷನ್ ಎಂಟ್ರಿ ಮಾಡೋದು. ನಾನೇನು ಮಾಡ್ತೀನಿ ಮೊದಲಿಗೆ 1 to 30ವರೆಗೂ MBBS 1 to 40ವರೆಗೂ ಅನ್ಕೊಡು ಅಷ್ಟು MBBS ಹಾಕ್ಕೊತೀನಿ. ಆಮೇಲೆ 10 BDS ಹಾಕ್ಕೊಂಡಿದ್ದೀನಿ, ಆಮೇಲೆ BMS ಹಾಕ್ಕೊಂಡಿದ್ದೀನಿ. ಅದಾದ ನೆಕ್ಸ್ಟ್ ಏನಪ್ಪ ಅಂದರೆ ಅವು 4 ವೆಟರ್ನರಿ ಏನಿದಾವೆ ಅಂದರೆ 84ವರೆಗೂ ಕೂಡ ಏನಾಗ್ತದೆ ವೆಟರ್ನರಿ ಹಾಕ್ಕೊಂಡಿದ್ದೀನಿ. ಓಕೆ, ಅದಾದ ತಕ್ಷಣ ಒಂದು 30 ಅಂತಂದರೆ ಟೋಟಲ್ 100ವರೆಗೂ ಏನಪ್ಪ ಅಂದರೆ ನಾನು ಅಗ್ರಿಕಲ್ಚರ್ ಹಾಕ್ಕೊಂಡಿದ್ದೀನಿ. ಓಕೆ, ಅದಾದ ತಕ್ಷಣ ಏನಂತಂದರೆ ಒಂದು 200ವರೆಗೂ ಕೂಡ ನಾನು ಇಂಜಿನಿಯರಿಂಗ್ ಹಾಕ್ಕೊತೀನಿ. ಆಮೇಲೆ ಏನಪ್ಪ ಅಂತಂದರೆ ಈಗ ಬೇರೆ ಕೋರ್ಸಸ್ ಓಕೆ ಒಂದು 300ವರೆಗೂ ಅನ್ಕೊರಿ 300ವರೆಗೂ ನರ್ಸಿಂಗ್ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಪ್ರಿಯಾರಿಟಿ ನೀವು ಕೊಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದಾರೆ. ಸೊ ಇವಾಗ ಸದ್ಯಕ್ಕಂತೂ ಯಾವೆಲ್ಲ ಕೋರ್ಸ್ ಇದೆ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಯಾವ ರೀತಿ ಇದಾವೆ, ಈಗ ಇಂಜಿನಿಯರಿಂಗ್ ಅಷ್ಟೇ ಇದೆ ಸದ್ಯಕ್ಕೆ ನಿಮಗೆ ತೋರಿಸೋದು. ಇಂಜಿನಿಯರಿಂಗ್ ತೋರಿಸಿದೆ, ಈ ಮುಂದೆ ಬರ್ತಾ ಅಗ್ರಿಕಲ್ಚರ್ ವೆಟರ್ನರಿ ಕೂಡ ಆಗ್ಬೋದು. ಸದ್ಯಕ್ಕೆ ಇಂಜಿನಿಯರ್ ತೋರಿಸ್ತಾ ಇದೆ. ಸೊ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಈಗ ಹೋದಾಗ ನಿಮ್ಮ ಪ್ರಿಯಾರಿಟಿ ಮಾತ್ರ ಯಾವ ರೀತಿ ಇದೆ, 1 to 50 MBBS BDS ಇದೆ, ಆಮೇಲೆ BMS ಇದೆ. ಬಟ್ ನಿಮ್ಮದು ಆಪ್ಷನ್ ಪ್ರಿಯಾರಿಟಿ ಇರೋದು ಇಲ್ಲಿ ಕಾಣಿಸಿದ್ರು 100 to 200 ಇಂಜಿನಿಯರಿಂಗು. ಸೊ ಹಂಗಾರೆ ನೀವು ಆಳ ಕೂತು ರೆಡಿ ಮಾಡ್ಕೊಂಡಿದ್ರಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಕಾಲೇಜಸ್ಸು 100 to 200 ನಂಬರ್ ಕೊಡಿ, ಅರ್ಥ ಮಾಡ್ಕೋರಿ. ಅಂತಂದರೆ ನಾಳೆ ನಿಮಗೆ ಕಂಬೈಂಡಾಗಿ ಎಲ್ಲನೂ ಕೂಡ ಕೋರ್ಸಸ್ ಆ್ಯಡ್ ಆದಾಗ ನಿಮಗೆ ಕ್ಲಿಯರ್ ಅಂದರೆ ಯಾವುದೇ ರೀತಿ ಗೊಂದಲ ಆಗೋಲ್ಲ. ಈಗ 100 to 200 ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ RV ಕಾಲೇಜಪ್ಪ, ಅದಕ್ಕೆ 101 ಕೊಡ್ಕೊಂಡ್ಬಿಡ್ತಾರೆ. ಓಕೆ, ಅದಾದ ತಕ್ಷಣ BMS ಕಾಲೇಜ್ ಏನು ಮಾಡ್ತಾರೆ 102. ಓಕೆ, ಅದೇ ರೀತಿಯಾಗಿ ಅಂಬೇಡ್ಕರ್ ಕಾಲೇಜ್ ಇವೆಲ್ಲ ಬೇರೆ ಇದೆ ನೋಡಿ, ಅವು 103. ಈ ರೀತಿ ಕಂಟಿನ್ಯೂ ಆಗಿ 200ವರೆಗೂ ಕೊಟ್ಬಿಡಿ. ಇವಾಗಲೇ ಕೊಡಿ, 1 2 3 ಕೊಡೋ ಬದಲು 101 102 102 103 104 ಅಂತಲೇ ಕೊಡಿ. ಓಕೆ, ಅವು ನೆಕ್ಸ್ಟ್ ಏನಾಗುತ್ತೆ ಅಂತ ನಿಮಗೆ ಕೆಲವೊಂದು ಟೈಮು ಆಮೇಲೆ ವೆಟರ್ನರಿ ಆ್ಯಡ್ ಆಯ್ತಪ್ಪ. ವೆಟರ್ನರಿ ಆ್ಯಡ್ ಆದಾಗ ಏನು ಮಾಡಬೇಕು ನೀವು ಅವಾಗ 81 82 83 84 ಅವನು ಕೊಡಿರಿ. ಆಮೇಲೆ ನಿಮ್ಗೆ ಅಗ್ರಿಕಲ್ಚರ್ ಆ್ಯಡ್ ಆಯ್ತಪ್ಪ ಅವಾಗ 85 86 ಅಂದರೆ ಪ್ರಿಯಾರಿಟಿ ಇವಾಗಲೇ ಕೊಡ್ಕೊಂಬಿಡಿ. ನಿಮಗೆ ಅವಾಗ ನಿಮಗೆ MBBS ಎಲ್ಲನೂ ಕೂಡ ಆ್ಯಡ್ ಆಗ್ತಾವೆ. ಅವಾಗ 1 2 3 ಕೊಡ್ಲಿಕ್ಕೆ ನಿಮ್ಗೆ ಸ್ಪೇಸ್ ಅಂದರೆ ಇದ್ದೇ ಇರ್ತದೆ. ಇವಾಗ ಕೂಡ ನೀವು 1 2 3ನೇ ಕೊಡ್ಬೋದು. ಓಕೆ, ಬಟ್ ನಿಮಗೆ ನಾಳೆ ಮತ್ತೆ 0 ತೆಗೆದು ಮತ್ತೆ ಕಾಲೇಜಸ್ ಹುಡ್ಕೊಳ್ಳೋಕ್ಕೆ ನಿಮಗೆ ತೊಂದರೆ ಆದರೆ ಸಿಂಪಲ್ ಮಾಡುವಂಥ ಟ್ರಿಕ್ಸ್ ಇಷ್ಟು ಮಾಡ್ಕೊಂಬಿಡಿ ಅಷ್ಟೇ. ಓಕೆ, ಆಮೇಲೆ 200ವರೆಗೂ ಕೊಟ್ಟಿದ್ರೆ ಇನ್ನೂ ಕೂಡ ನಿಮ್ಗೆ ನರ್ಸಿಂಗ್ ಕಾಲೇಜ್ ಆ್ಯಡ್ ಆಗಿಲ್ಲ. ಮುಂದೆ ಬಂದಾಗ 201 203 204 ಕೊಡ್ಬೋದು. ನಿಮಗೆ MBBS ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಕಾಲೇಜಸ್ ಆ್ಯಡ್ ಆಗ್ತದೆ ಅವಾಗ 1 to 40ವರೆಗೂ MBBS ಕೊಡ್ಕೋಬೋದು. ಆಮೇಲೆ BDS ಕೂಡ 10 ಕೊಡ್ಕೋಬೋದು. ಆಮೇಲೆ 51 to 81ವರೆಗೂ ಕೂಡ ನೀವು BMS ಕೊಡ್ಕೋಬೋದು. ಆಮೇಲೆ ಅರ್ಥಪಕ್ಕ ಎಲ್ಲನೂ ಕೂಡ ರೆಡಿ ಆಗಿಬಿಡ್ತಾರೆ. ನಿಮ್ಮದೊಂದು ಆಪ್ಷನ್ ಎಂಟ್ರಿನೇ ರೆಡಿ ಆಗಿಬಿಡ್ತದೆ ಎಲ್ಲರೂ ಕೂಡ ಬಂದಾಗ. ಸೊ ಈ ರೀತಿಯಾಗಿ ಒಂದು ಪ್ರಿಯಾರಿಟಿ ಮಾಡಿಟ್ಟು ಅಂತ ಹೇಳೋ ಕಷ್ಟ ಬಂದಿದ್ದೆ. ಅರ್ಥ ಆಯ್ತು ಅನ್ಕೊತೀನಿ. ಸಿಂಪಲಾಗಿ ಹೇಳಿದ್ದೀನಿ. ಈ ರೀತಿಯಾಗಿ ನಿಮ್ಮೊಂದು ಆಪ್ಷನ್ ಎಂಟ್ರಿ ಇರಲಿ. ಅಂದರೆ ಕಾಲಕ್ರಮೇಣ ಯಾವೆಲ್ಲ ಕೋರ್ಸಸ್ಗಳು ಆ್ಯಡ್ ಆಗ್ತಾ ಹೋಗ್ತಾವೋ ಆ ಒಂದು ಕೋರ್ಸಸ್ ಜೊತೆ ಕಾಲೇಜಸ್ನ ಆ್ಯಡ್ ಮಾಡ್ಲಿಕ್ಕೆ ಹೋದಾಗ ಈ ರೀತಿ ನಿಮ್ಮ ಪ್ರಿಯಾರಿಟಿ ರೆಡಿ ಇಟ್ಕೊಂತಂದರೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ನನ್ನ ಪ್ರಿಯಾರಿಟಿ. ನಾನು ಕೂಡ ಅಂದರೆ ಎರಡು ಕೂಡ ಕಂಬೈಂಡಾಗಿ ಮಾಡೋದು ನಾನು ಈ ರೀತಿ ಹೇಳೋದು ಇಲ್ಲ. ನಾನು ಮೆಡಿಕಲ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡಬೇಕು, ನನಗೆ ಯಾವುದು ಬೇಡ ಅಂತಂದರೆ ಯಾವುದು ಕೂಡ ಸದ್ಯಕ್ಕೆ ಮಾಡಲಿಕ್ಕೆ ಹೋಗಬೇಡಿ, ಬಿಟ್ಟಾಕ್ಬಿಡಿ, ಯಾವುದು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಇದಿಷ್ಟೇ. ಇಲ್ಲಪ್ಪ ನಾನು ಓನ್ಲಿ KCT ಓನ್ಲಿ ಮಾಡ್ತಾಯಿದ್ದೀನಿ. ನಾನು ಓನ್ಲಿ KCT ಮಾಡ್ತಿದ್ದೇನೆ ಅಂತಂದರೆ ನಿಮಗೆ 1 to 4 ಏನು ಮಾಡ್ಕೋರಿ. ಈಗ ವೆಟರ್ನರಿ ಹಾಕೊಂಡಿರ್ತಾರೋ ಆಮೇಲೆ 4 to 30ವರೆಗೂ ಏನಪ್ಪ ಅಂದರೆ ನೀವು ಅಗ್ರಿಕಲ್ಚರ್ ಹಾಕೊತೀನಿ. ಈಗ ಅಗ್ರಿಕಲ್ಚರ್ ವೆಟರ್ನರಿ ಕಾಲೇಜಸ್ ಆ್ಯಡ್ ನನಗೆ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಈ 31 ಡೈರೆಕ್ಟ್ 31 ಇಂಜಿನಿಯರ್ ಕೊಡ್ಕೊಂಬಿಡಿ. ಇವು ಬಂದಾಗ ಇವ್ನು ಆ್ಯಡ್ ಮಾಡೋರಂತೆ. ಅರ್ಥ ಆಯ್ತಾ?
ಅರ್ಥ ಆಯ್ತು ಅನ್ಕೊಂಡಿರ್ತೀನಿ, ಯಾಕಂದ್ರೆ ಅಷ್ಟೇನು ಯೂಸ್ ಕೊಡೋರಲ್ಲ, ಅರ್ಥ ಆಗುತ್ತೆ. ಸೊ ಮಾಡ್ಕೊರಿ, ಇಷ್ಟೇ ಪ್ರಿಯಾರಿಟಿ ಕೊಡೋದು ಈ ರೇಂಜ್ ಇಷ್ಟೇ. ಯಾಕಂದರೆ ನಾಳೆ ಏನಂತಂದರೆ ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಆಗೋದು 1ನೇ ಕಾಲೇಜ್ ಅಲಾಟ್ ಆಗುತ್ತಾ ನೋಡುತ್ತೆ ಕಂಪ್ಯೂಟ್ರು, ಆಮೇಲೆ 2ನೇ ಕಾಲೇಜ್ ಕೊಟ್ಟಿರೋದು ಅಲಾಟ್ ಆಗುತ್ತಲ್ಲ ನೋಡ್ತದೆ, ಆಮೇಲೆ 3ನೇ ಕಾಲೇಜ್ ನೋಡ್ತದೆ. ಹಂಗೆ ಅಪ್ ಟು ನಿಮ್ಗೆ ಎಲಿಜಿಬಿಲಿಟಿ ಇತ್ತಂದ್ರೆ ಅಲ್ಲೇ 1ನೇ ಕಾಲೇಜೇ ಸಿಕ್ಬಿಡ್ತದೆ. ಓಕೆ, ನಿಮ್ಗೆ ಯಾವುದೋ ಒಂದು ಕೆಳಗಲ್ದು ಸಿಗೋಲ್ಲ, ನಿಮ್ಮ ಪ್ರಿಯಾರಿಟಿನೇ ನೋಡುತ್ತೆ ನಾಳೆ ಅದು. ಓಕೆ ಸರಿ, ಇದಿಷ್ಟು ಪ್ರಿಯಾರಿಟಿ ಬಗ್ಗೆ ಹೇಳ್ಬೇಕಿತ್ತು, ಹೇಳಿದ್ದೀನಿ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಒಂದು ಟೈಮು ಕೂತು ವರ್ಕ್ ಮಾಡ್ಕೊರಿ, ಟೈಮ್ ಇದೆ ಆಯಿತಾ. ಬಾಯ್.